ಅಪರಿಮಿತವಾದ ಆಶೀರ್ವಾದ. ಆಮೆನ್. ಈ ದಿನದ ವಿಷಯ ಅಪರಿಮಿತವಾದ ಆಶೀರ್ವಾದ. ಏನು ಆಶೀರ್ವಾದ? ಅಪರಿಮಿತವಾದ ಅಂದ್ರೆ ಮಿತಿಯಿಲ್ಲದಷ್ಟು, ಕೊರತೆ ಇಲ್ಲದಷ್ಟು, ಅಗತ್ಯತೆಯನ್ನು ಮೀರಿ ದೇವರು ನಮ್ಮನ್ನು ಆಶೀರ್ವದಿಸುತ್ತಿದ್ದಾನೆ. Glory to God. ಅದನ್ನು ಮೊದಲನೆಯ ಭಾಗ, ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ. ಆಮೆನ್. ಆ ಪರಿಮಿತವಾದ ಆಶೀರ್ವಾದ ದೇವರು ಕೊಡುತ್ತಾರೆ. ಹಲ್ಲೆಲೂಯಾ. ಆ ಪರಿಮಿತವಾದ ಬ್ಲೆಸ್ಸಿಂಗ್ಸ್ ನಲ್ಲಿ, ಆ ಪರಿಮಿತವಾದಂತಹ ಆಶೀರ್ವಾದದಲ್ಲಿ ದೇವರು ನಮ್ಮನ್ನು ನಡೆಸಿಕೊಂಡು ಹೋಗ್ತಾರೆ. ಆದರೆ ಆ ಪರಿಮಿತ ಆಶೀರ್ವಾದ ಸುಮ್ಮನೆ ಎಲ್ಲರಿಗೂ ಕೊಟ್ಟುಬಿಡ್ತಾನೆ. ಅಯ್ಯೋ, ಆ ಪರಿಮಿತವಾದ ಆಶೀರ್ವಾದ ಕೊಡ್ತಾನಪ್ಪ, ಯಾವಾಗಾದ್ರೂ ದಿವಸ ಚರ್ಚೆಗೆ ಹೋಗೋಣಪ್ಪ, ಯಾವಾಗಾದ್ರೂ ಪ್ರಾರ್ಥನೆ ಮಾಡೋಣ, ರೋಗ ಬಂದಾಗ ಪ್ರಾರ್ಥನೆ ಮಾಡೋಣ, ನೋವು ಬಂದಾಗ ಪ್ರಾರ್ಥನೆ ಮಾಡೋಣ ಅಂತ ಹೇಳಿದ್ರೆ ಅಪರಿಮಿತವಾದ ಆಶೀರ್ವಾದ ಸಿಗ್ತದೆ. ಹಾಗಾಗಿ ಮೊದಲನೇ ಭಾಗ ನೋಡೋಣ. ಒಂದನೇ ಪಾಯಿಂಟ್, ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ. ಕೀರ್ತನೆ 118:26. ಕೀರ್ತನೆಗಳ ಪುಸ್ತಕ ಚಾಪ್ಟರ್ 118:26. ಕೀರ್ತನೆ 118:26. ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವರಿಗೆ ಆಶೀರ್ವಾದ. ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ. ಹಲ್ಲೆಲೂಯಾ. ಬಹಳ ಜನ ಹೇಳ್ತಾರೆ, ನನ್ನ ದೇವರು. ಓಕೆ, ಯಾರಿಲ್ಲ ಅಂದ್ರೆ ದೇವರು ಹೌದು. ಆದ್ರೆ ನಿನ್ನನ್ನ ಆಶೀರ್ವಾದ ಮಾಡುವುದಕ್ಕೆ, ನಿನ್ನನ್ನ ಬ್ಲೆಸ್ಸಿಂಗ್ ಮಾಡುವುದಕ್ಕೆ, ನಿನ್ನನ್ನ ವಾಕ್ಯದಲ್ಲಿ ನಡೆಸುವುದಕ್ಕೆ ದೇವರು ನಮ್ಮನ್ನು ಆಯ್ಕೆ ಮಾಡಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೆ, ವಾಕ್ಯದ ಮೂಲಕ ನಿಮ್ಮನ್ನು ಒಟ್ಟಿನಲ್ಲಿ ಮಾಡುವುದಕ್ಕೆ ದೇವರು ನಮ್ಮನ್ನ ಆರಿಸಿಕೊಂಡು ಪ್ರತಿಷ್ಠೆಪಡಿಸಿ ಇಲ್ಲಿ ನೇಮಿಸಿದ್ದಾರೆ. ಆಮೆನ್, 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 ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ರಿ, ಕರ್ತನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಹಲ್ಲೆಲೂಯಾ. ಅಪರಿಮಿತವಾದ ಆಶೀರ್ವಾದ, ಅನ್ಲಿಮಿಟೆಡ್ ಬ್ಲೆಸ್ಸಿಂಗ್ಸ್. ಆಮೆನ್. ಜನ ಲಿಮಿಟ್ ಹಾಕಿ ಕೊಡ್ತಾರೆ. ನೀವು ಹೋಟೆಲ್ಗೆ ಹೋಗ್ಬಿಟ್ಟೆ, ಒಂದು ಪ್ಲೇಟ್ ಇಡ್ಲಿ ಕೊಡ್ರಿ ಅಂದ್ರೆ ಕೆಲವು ಹೋಟೆಲ್ನಲ್ಲಿ 3 ಕೊಡ್ತಾರೆ, ಕೆಲವು ಹೋಟೆಲ್ನಲ್ಲಿ 2 ಕೊಡ್ತಾರೆ, ಕೆಲವು ಹೋಟೆಲ್ನಲ್ಲಿ 4 ಕೊಡ್ತಾರೆ. ಹಲ್ಲೆಲೂಯಾ. ಅಂದ್ರೆ ಲಿಮಿಟ್ ಇದೆ. ಹಲ್ಲೆಲೂಯಾ. ಆದರೆ ಕರ್ತನ ಹೆಸರಿನಲ್ಲಿ ಬರುವವರಿಗೆ, ಹಲ್ಲೆಲೂಯಾ, ದೇವರು ಹೇಳ್ತಾ ಇದ್ದಾನೆ, ಅಪರಿಮಿತವಾದ ಆಶೀರ್ವಾದ ಇದೆ. ಕರ್ತನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಬಂದಿದ್ದೀರಲ್ವಾ? ಆಶೀರ್ವಾದ ಇದೆ. ಪಕ್ಕದಲ್ಲಿ ಸುಮ್ಮನೆ ಬಿಡಬೇಡಿ, ಮಾತಾಡಿಸ್ತೇವೆ. ಯಾಕಂದ್ರೆ ಕತ್ತಲೆ ಕೋಣೆ ಒಳಗಡೆ ಇದ್ದು ಫೋನ್ ನೋಡಿ ಮೆಂಟಲ್ ಆಗ್ಬಿಟ್ಟಿದ್ದಾರೆ. ಆ ಮೆಂಟಲ್ ಗಿರಾಕಿಯನ್ನ ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡಬೇಕು ನಾವು. ಹಲ್ಲೆಲೂಯಾ. ಏನು ಮಾಡಬೇಕ್ರಿ? ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡಬೇಕು. ನಿನ್ನ ಹತ್ರ 10 ಲಕ್ಷ ಫೋನ್ ಇರಬಹುದು, ನಿನ್ನ ರಕ್ಷಿಸೋದಿಲ್ಲ. ನಿನ್ನ ಹತ್ರ 10 ಲಕ್ಷ ಫೋನ್ ತಗೊಂಡು ನಿನ್ನ ರಕ್ಷಿಸೋದಿಲ್ಲ. ಹಲ್ಲೆಲೂಯಾ. ನನ್ನ ಮಗ ಚರ್ಚಿಗೆ ಹೋಗ್ತಾ ಇರ್ತಾನೆ, ತಂದೆ ಹೇಳ್ತಾನೆ, ಮಗನೇ ಚರ್ಚಿಗೆ ಹೋಗ್ತಾ ಇದೀಯಾ, ಬೈಬಲ್ ಕೈಯಲ್ಲಿ ತಗೊಂಡು ಹೋಗು. ಏನ್ ತಗೊಂಡು ಹೋಗು?
ಬೈಬಲ್ ಯಾಕೆ ಡ್ಯಾಡಿ? ಎಲ್ಲಿದೆ ಡ್ಯಾಡಿ? ಫೋನ್ ಮೇಲೆ ಆ್ಯಪ್ ಇದೆ. ಏನಿದೆ? ಫೋನ್ ಮೇಲೆ ಆ್ಯಪ್ ಇದೆ. ಅದನ್ನ ಓದ್ಕೊಂಡ್ಬಿಡ್ತೀನಿ ಡ್ಯಾಡಿ, ಡೌನ್ಲೋಡ್ ಮಾಡಿದ್ದೀನಿ ಅಂತ. ಹಲ್ಲೆಲೂಯಾ. ಆವಾಗ ಆಯ್ತಪ್ಪ, ಹಾಗಾದ್ರೆ ಹೋಗು ಡ್ಯಾಡಿ. ಹಂಗೆ ಮುಗಿಸ್ಕೊಂಡು ನಾನು ಆಫೀಸಿಗೆ ಹೋಗಿ ಬರ್ತೀನಿ ಡ್ಯಾಡಿ. ನನಗೆ ಟಿಫನ್ ಕಟ್ಕೊಡಕ್ಕೆ ಹೇಳು ಮಮ್ಮಿ, ಟಿಫನ್ ಕಟ್ಕೊಡು. ಅಲ್ಲ ಮಗನೇ, ಫೋನ್ ನಲ್ಲೇ ಊಟ ಮಾಡ್ಕೋ ಹೋಗು. ಫೋನ್ ನಲ್ಲೇ ಊಟ ಮಾಡ್ಕೋ, ಯಾಕೆ ಡೌನ್ಲೋಡ್ ಮಾಡ್ಕೋ, ಅದ್ರಲ್ಲೇ ನೋಡು, ಅಂತ ಊಟ ಮಾಡು. ಹಲ್ಲೆಲೂಯಾ. ಫೋನ್ ಅಲ್ಲಿ ಬೈಬಲ್ ಓದ್ತಾ ಇದ್ದೀಯ, ಫೋನ್ ಊಟ ಮಾಡು. ಹಲ್ಲೆಲೂಯಾ. ಮಗನು ರಾವ್ ಅಂತ ತಕ್ಷಣ ಬೈಬಲ್ ತಗೊಂಡ, ಡಬ್ಬಿ ತಗೊಂಡ ಚರ್ಚೆ ಹೋದ. ಚರ್ಚೆ ಹೋದಾಗ ಬೈಬಲ್ ಎತ್ಕೊಂಡು ಹೋಗೋ ಖುಷಿ ಆಗ್ತದೆ. ಫೋನ್ ಇದ್ರೆ ಕಿಸೆ ಒಳಗೆ ಹಾಕೋತೀನಿ, ಆಯಾಗಿ ಅಲ್ಲಾಡ್ಸ್ಕೊಂಡು ನಡೀತೀನಿ. ಹಲ್ಲೆಲೂಯಾ. ದೇವರ ವಾಕ್ಯ ನಮಗೆ ಕೊಟ್ಟಿದ್ದಾನೆ ದೇವರು. ಅಗತ್ಯ ಇರುವಾಗ ಫೋನ್ ಓದೋಕೆ ನಾನು ಬೇಡ ಅಂತ ಇಲ್ಲ, ಆದ್ರೆ ದೇವರ ಸನ್ನಿಧಾನಕ್ಕೆ ಬರುವಾಗ ನಿನ್ನ ಕೈಯಲ್ಲಿ ಬೈಬಲ್ ಇರಬೇಕು. ಈ ಕಡೆ ನೋಡಿ, ಎಲ್ಲಿ ಹೇಳ್ತಾ ಇದೆ ಬೈಬಲ್? ಎಲ್ಲರೂ ಇದೆಯಾ? ಬೈಬಲ್ ತಗೊಂಡು ಹೋಗ್ಬೇಕಂತ, ಬೈಬಲ್ ತಗೊಂಡು ಹೋಗ್ಬೇಕಂತ ಎಲ್ಲರೂ ಆಯ್ತಾ? ಈ ಯಾವಾಗ ಒಮ್ಮೆ ಬರೋರು ಏನ್ ಹೇಳ್ತಾರೆ? ಇಲ್ಲ ಇಲ್ಲ, ಯಾಕಂದ್ರೆ ಅವ್ರಿಗೆ ಬೈಬಲೇ ಗೊತ್ತಿಲ್ಲ, ಅವ್ರಿಗೆ ಚರ್ಚೆ ಗೊತ್ತಿಲ್ಲ, ಅವ್ರಿಗೆ ಭಾಷೆ ಗೊತ್ತಿಲ್ಲ, ಅವ್ರಿಗೆ ಸತ್ಯವೇದ ಗೊತ್ತಿಲ್ಲ. ಏನ್ ಹೇಳ್ತಾರೆ? ಇಲ್ಲ ಬಿಡಿ, ನಾನು ಬಹಳ ಹೋಗ್ಬಿಟ್ಟಿದ್ದೀನಿ ಅಂತಾರೆ. ಗಮನ ಹರಿಸಿ 149 ಕೀರ್ತನೆ 6ನೇ ವಚನ. 149:6 Psalms 149:6 ಕೀರ್ತನೆ 149:6. ಅವರ ಬಾಯಲ್ಲಿ ಯೆಹೋವನ ಸ್ತೋತ್ರವು, ಕೈಯಲ್ಲಿ ಹಿಂಬಾಯಿ ಕತ್ತಿಯು ಇರಲಿ. ಹೇಳಿ ಜೋರಾಗಿ, ನಿನ್ನ ಬಾಯಲ್ಲಿ ಸ್ತೋತ್ರವು, ಯೆಹೋವನ ಸ್ತೋತ್ರವು, ಯೇಸಪ್ಪನ ಸ್ತೋತ್ರವು, ದೇವರ ಸ್ತೋತ್ರವು ನಿನ್ನ ಬಾಯಲ್ಲಿ ಇರಲಿ, ನಿನ್ನ ಕೈಯಲ್ಲಿ ಹೆಬ್ಬಾಯಿ ಕತ್ತಿಯಾಗಿರುವ ದೇವರ ವಾಕ್ಯವಿರಲಿ. ಹಲ್ಲೆಲೂಯಾ. ಬೈಬಲ್ ಕೈಯಲ್ಲಿ ಇರಬೇಕಂದ್ರೆ ಕಷ್ಟ, ಫೋನ್ ಇರಬೇಕಂದ್ರೆ ಇಷ್ಟ. ಹಲ್ಲೆಲೂಯಾ. ನಮ್ಮ ಅಯ್ಯವರು ಮುಂಚೆ ಸಂದೇಶ ಕೊಡುವಾಗ ಹೇಳ್ತಾ ಇದ್ರು, ಈಗೆಲ್ಲ ಮೊದಲು ಬಹಳ ಆತ್ಮಿಕವಾದ ಸ್ಪಿರಿಟ್ ಜನ ಓಡ್ತಾ ಇದ್ದಾರೆ. ಪಾಲ್ ತಂದೆಯ ಅಯ್ಯ ಅವರು ಸಂದೇಶ ಕೊಡುವಾಗ ಈ ಇವತ್ತು ಮುಂಚೆನೆ ಅವರು ಹೇಳ್ತಾ ಇದ್ರು. ಹಲ್ಲೆಲೂಯಾ. ಸ್ಪಿರಿಟ್, ಆತ್ಮನ ಬಲ. ಜನ ಯಾವಾಗ ದೇವರ ಮೇಲೆ ಹೋಗೋಣ, ಯಾವಾಗ ಪ್ರೇಯರ್ ಮಾಡೋಣ, ಯಾವಾಗ ದೇವರ ವಾಕ್ಯ ಕೇಳೋಣ, ಯಾವಾಗ ಸ್ತೋತ್ರ ಹೇಳೋಣ ಅಂತಿದ್ರು. ಈ ಕಾಲದಲ್ಲಿ ಅನೇಕರು ಏನ್ ಮಾಡ್ತಾರೆ? ಕಣ್ಣು ತಗೊಂಡು ಅಲ್ಲ ಆ ಕಡೆ ಈ ಕಡೆ ನೋಡ್ತಾರೆ. ಏನ್ ಮಾಡ್ತಾರೆ? ಏನ್ ಮಾಡ್ತಾರ? ಒಂದು ಧಾರೆ ಹಾಕೋತಾರೆ, ಆ ಕಡೆ ಈ ಕಡೆ ನೋಡಕ್ ಬರ್ತಾರೆ. ಅನೇಕರು ಪ್ರಾರ್ಥನೆ ಮಾಡಕ್ ಬರ್ತಾರೆ, ಅನೇಕರು ನೋಡಕ್ ಬರ್ತಾರೆ, ಅನೇಕರು ವಾಕ್ಯವನ್ನು ಅನುಸರಿಸಿ ನಡೆಯೋದಕ್ಕೆ ಬರ್ತಾರೆ. ಈ ಅಂತ್ಯ ಕಾಲದಲ್ಲಿ ನಾವಿದ್ದೇವೆ. ಈಗ ಏನಿದೆ? ಈಗ ಜ್ವರ ಬಂದಾಗ ಏನ್ ಮಾಡ್ತಾರೆ? ಡೋಲೋ ಗುಳಿಗೆ ತಗೊಂತಾರೆ, ಪ್ಯಾರಾಸಿಟಮಾಲ್ ತಗೊಂತಾರೆ. ಹಲ್ಲೆಲೂಯಾ. ಆದರೆ ಇತ್ತೀಚಿನ ದಿನದಲ್ಲಿ ಅನೇಕ ವಿಶ್ವಾಸಿಗಳ ಹೃದಯಗಳಲ್ಲಿ, ದೇವರ ಜನರ ಹೃದಯಗಳಲ್ಲಿ ದೇವರ ಕಾರ್ಯಗಳು ಬಿತ್ತಲ್ಪಡ್ತಾ ಇಲ್ಲ. ದೇವರ ಕಾರ್ಯಗಳನ್ನು ತಡೆದುಬಿಟ್ಟು ಈಗ ಏನ್ ತಗೊಳ್ತಾ ಇದ್ದಾರೆ ಗೊತ್ತಾ? ಏನ್ ತಗೊಳ್ತಾ ಇದ್ದಾರೆ ಗೊತ್ತಾ? ಅವಾಗ ಜ್ವರ ಬಂದಾಗ ಪ್ಯಾರಾಸಿಟಮಾಲ್, ಈಗೆಲ್ಲ ಮಣಿ ಸೆಟಮಾಲ್. ಏನ್ ಸೆಟಮಾಲ್ ಅಂತೆ? ಅವ್ರು ಬಹಳ ಚೆನ್ನಾಗಿ ಶಬ್ದ ಹೇಳಿದ್ರು, ಮಣಿ ಸೆಟಮಾಲ್. ಈಗೆಲ್ಲ ಹಣ ಕುಡಿಸ್ತಾ ಇದ್ದಾರೆ, ಹಣವನ್ನು ಕುಡಿಸ್ತಾರೆ, ಮಣಿ ಸೆಟಮಾಲ್. ಹಲ್ಲೆಲೂಯಾ. ಹಣ ಕುಡಿಬೇಕು, ಇವತ್ತು ಆದಾಯ
ಯಾರು ಬಾಯಿ ಮುಚ್ಚಿಕೊಂಡಿದ್ದೀರಾ? ಸ್ತೋತ್ರ ಹೇಳ್ತಿಲ್ಲ. ಅಲ್ಲಿ ಕೂತ್ಕೊಂಡು ದೇವರ ಮಕ್ಕಳು. ನಾನು ನಿನ್ನೆ ಹೇಳಿದೆ, ನಾವು ಎಲ್ಲೋ ರೋಡ ಮಕ್ಕಳಲ್ಲಿ ಬಿದ್ದಂತ ಯಾರು ಬೇಡವಾದ ಕಲ್ಲಾಗಿದ್ವಿ. ಯೇಸು ನಮ್ಮನ್ನ ಆರಿಸಿಕೊಂಡ್ರು, ಯೇಸು ನಮ್ಮನ್ನ ಪ್ರೀತಿ ಮಾಡಿದ್ರು, ಯೇಸು ನಮ್ಮನ್ನ ತೆಗೆದುಕೊಂಡು ಶಿವನಾಗಿ ನಮ್ಮನ್ನು ನಿಲ್ಲಿಸಿದ್ದಾನೆ. ಹಲ್ಲೆಲೂಯಾ. ಸಮಯ ಕಳಿಬೇಡ. ಆನ್ಲೈನ್ ನೋಡ್ಕೊಂಡ್ಬಿಟ್ಟೇ ಅಂತ ಸಮಯ ಕಳಿಬೇಡ. ದೇವರ ಅಂಗಳದಲ್ಲಿ ಓಡೋಡಿ ಬಾ. ಹಲ್ಲೆಲೂಯಾ. ದೇವರು ನಿನ್ನನ್ನು ಅನುಕೂಲವಾಗಿ ಟೆಸ್ಟ್ ಮಾಡ್ತೀನಿ ಅಂದಿಲ್ಲ. ನಿನ್ನನ್ನು ಆಫ್ಲೈನ್ ದೇವರು ಉದ್ಧಾರವಾಗಿ ನಡೆಸ್ತಾರೆ. ಆಮೆನ್. ಮೂರು ಹುರಿಯ ಹಗ್ಗ ಬೇಗ ಕಿತ್ಕೊಂಡು ಹೋಗೋದಿಲ್ಲ. ಮೂರು ಎಳೆಯ ಹಗ್ಗ ಹರಿದು ಹೋಗೋದಿಲ್ಲ. ಆಮೇಲೆ ತಂದೆಯ ಒಳಗಡೆ, ಮಗನ ಒಳಗಡೆ, ಪವಿತ್ರಾತ್ಮನ ಒಳಗಡೆ ಯಾರು ಇರ್ತಾರೋ ಅವ್ರು ಯಾವತ್ತೂ ಮುರಿಯಲ್ಪಡೋದಿಲ್ಲ. ಆಲ್ರೆಡಿ ಅವರು ಮುರಿದು ದೇವರನ್ನು ಒಂದು ಮಾಡಿಬಿಟ್ಟಿದ್ದಾರೆ. ತಗೊಂಡು ಬಂದು ಒಬ್ಬರಿಗೆ ದೇವರು ಎಲ್ಲರಿಂದ ತಿರಸ್ಕರಿಸಲ್ಪಟ್ಟು ಎಲ್ಲರಿಗೂ ಬೇಡವಾಗಿರುವ, ಎಲ್ಲರಿಗೂ ದೂರವಾಗಿರುವ ನಿನ್ನನ್ನೇ ದೇವರು ಹುಡುಗಿ ಆರಿಸಿಕೊಳ್ಳಿದ್ದಾರೆ. ನನ್ನ ಹೆಸರಲ್ಲಿ ನೀನು ಬರಬೇಕು. ಬಾಯಲ್ಲಿ ಸ್ತೋತ್ರ ಇರಬೇಕು, ಕೈಯಲ್ಲಿ ದೇವರ ವಾಕ್ಯ ಇರಬೇಕು. ಅದಕ್ಕೆ ಯೇಸು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಒಂದಾಗಿರಲ್ವಾ? ಎಷ್ಟು ಸುಂದರವಾಗಿದೆ ನೋಡಿ. ಓ ಹಲ್ಲೆಲೂಯಾ. ಹಿಂದಿನ ಕಾಲದಲ್ಲಿ ಬಡವರಾಗಿರುವ ಜನ ಅಕ್ಕಪಕ್ಕದವರೆಲ್ಲ ಒಂದು ರೊಟ್ಟಿ ಕೊಟ್ಟು ನೆಮ್ಮದಿಯಾಗಿ ಊಟ ಮಾಡಿ ಸುಖವಾಗಿ ನಿದ್ದೆ ಮಾಡ್ತಾರೆ. ಹಲ್ಲೆಲೂಯಾ. ಬಡತನದಲ್ಲಿ ಈ ಕಾಲದಲ್ಲಿ ಎಲ್ಲರಿಗೂ ಸಮೃದ್ಧಿ ಇದೆ, ಆದ್ರೆ ಒಬ್ಬರಿಗೆ ಕೊಡುವಷ್ಟು ಉದಾರತೆ ಇಲ್ಲ.
ಒಬ್ಬರಿಗೆ ಹಂಚಿ ತಿನ್ನುವ ಗುಣ ಇಲ್ಲ, ಎಷ್ಟೇ ಇದು ನನಗೇ ಇರಬೇಕು ಅನ್ನುವ ಸ್ವಾರ್ಥ ಚಿಂತಕರಾಗಿದ್ದಾರೆ. ದೇವರ ಮಕ್ಕಳೇ, ನಾವು ಹಾಗಿರಬಾರದು. ಹಲ್ಲೆಲೂಯಾ. ನಾವು ಹಾಗಿರಬಾರದು. ಬಹಳ ಧಾರಾಳವಾದ ಒಂದು ಗುಣ ಒಳಗಡೆ ಬರಬೇಕು. ಆಮೆನ್, ಆಮೆನ್. ಸಹೋದರರು ಒಂದಾಗಿರುವುದು ಎಷ್ಟೋ ಧನ್ಯವಾದದ್ದು. ಆಮೆನ್. ಮೂರನೇ ವಚನ ಹೋಗುವುದಪ್ಪ. ಹೆರ್ಮೋನ್ ಪರ್ವತದಲ್ಲಿ ಉಂಟೆ, ಸಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆ ಇದ್ದೇವೆ. ಅಲ್ಲಿ ಏನಿದೆ? ಅಲ್ಲಿ ಏನಿದೆ? ಈಗ ಸಹೋದರ ಸಹೋದರಿಯರೇ, ನೀವು ಒಂದಾಗಿ ದೇವರ ಅಂಗಳದಲ್ಲಿ ಬಂದಿದ್ದೀರಿ ಅಲ್ವಾ? ಬಂದಿದ್ದೀರಲ್ವಾ? ಪಕ್ಕದವರಿಗೆ ಹೇಳ್ರಿ, ಕರ್ತನ ಹೆಸರಿನಲ್ಲಿ ಬಂದಿದ್ದೀಯ, ನಿನಗೆ ಶುಭವಾಗಲಿ. ನಿನಗೆ ದೇವರು ಹೇಳ್ತಾ ಇದ್ದಾನೆ, ದೇವರ ಅಂಗಳದಲ್ಲಿ ಬಂದಿರುವವನಿಗೆ ಹೇಳ್ತಾ ಇದ್ದಾನೆ, ಒಬ್ಬೊಬ್ಬರ ಹೆಸರುಗಳನ್ನು ವ್ಯಕ್ತಿಗತವಾಗಿ ದೇವರು ಹೇಳ್ತಾ ಇದ್ದಾನೆ. ಅಲ್ಲಿ ಏನಿದೆ? ಇಲ್ಲಿ ಏನಿದೆ? ಅಲ್ಲಿ ಏನಿದೆ? ಆಶೀರ್ವಾದವು, ಜೀವವು, ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ದೇವರ ಅಂಗಳದಲ್ಲಿ ಬಂದ್ರಿ. ಕಳೆದ ದಿನ ನಾನು ಹೇಳಿದೆ, ದೇವರ ಅಂಗಳದಲ್ಲಿ ಏನಿದೆ? ದೇವರ ಆಲಯದಲ್ಲಿ ಬರುವವರಿಗೆ ಏನು ಆಶೀರ್ವಾದ ಇದೆ? ದೇವರನ್ನು ನಂಬಿಕೊಂಡವರಿಗೆ ಏನು ಆಶೀರ್ವಾದ ಇದೆ? ಅವರ ಸಭೆಯ ಸುತ್ತಲೂ ದೇವರ ಅಗ್ನಿ ಪ್ರಹಾರಗಳು. ಅಧ್ಯಾಯ 23-24 ವಚನ ನಾವು ಧ್ಯಾನಿಸಿದ್ವಿ. ಬರುವವರಿಗೆ ಏನಿದೆ? ಅವರು ಪ್ರಾರ್ಥನೆ ಮಾಡಿ ಹೊರಗಡೆ ಹೋದ್ಮೇಲೆ ನನಗೆ ದ್ರೋಹ ಮಾಡಿದವರ ಹೆಣಗಳನ್ನು ನೋಡು. ಸಾವಿನ ಮಡಿಲಿನಲ್ಲಿ ಬಿದ್ದಿದ್ದೀಯಾ? ಯೇಸುವಿನ ಬಳಿ ಬೇಗ ಬಂದರು. ಆಮೇಲೆ ಪಾಪದ ಮಡಿಲಲ್ಲಿ ಮಲ್ಕೊಂಡು ನಾನು ಶ್ರೀಮಂತರಾಗಬೇಕು ಅಂತ ಕನಸು ಕಾಣ್ತಾ ಇದೀಯಾ? ಈಗಲೇ ಅದನ್ನು ಬಿಟ್ಟು ಯೇಸು ಬಳಿಗೆ ಬಾ. ಹಲ್ಲೆಲೂಯಾ. ವ್ಯಭಿಚಾರದ ಅಡ್ಡೆಯಲ್ಲಿ ಲಾಂಛನದಲ್ಲಿ ಬದುಕ್ತಾ ಇದೆಯಾ? ಈಗಲೇ ಅದನ್ನು ಬಿಟ್ಟು ಯೇಸುವಿನ ಬಳಿ ಬಾ. ಯೇಸು ನಿನ್ನನ್ನು ಪ್ರೀತಿ ಮಾಡ್ತಾರೆ, ನಿನ್ನ ಪಾಪಗಳನ್ನು ಕ್ಷಮಿಸ್ತಾರೆ, ನಿನ್ನನ್ನು ತನ್ನ ಮಗಳಾಗಿ ಸ್ವೀಕಾರ ಮಾಡ್ತಾರೆ. ಹಲ್ಲೆಲೂಯಾ. ಹೆಚ್ಚಿನ ಆಸ್ತಿಯಲ್ಲಿ ಮನಸ್ಸಿಡಬೇಡ್ರಿ, ಅಧಿಕವಾದ ಆಸ್ತಿಯನ್ನು ಹಿಂಬಾಲಿಸಿಕೊಂಡು ಹೋಗ್ಬೇಡ್ರಿ, ಯೇಸುವನ್ನು ಹಿಂಬಾಲಿಸಿ. ಯೇಸುವನ್ನು ಹಿಂಬಾಲಿಸುವವರಿಗೆ ಅಪರಿಮಿತವಾದ ಆಶೀರ್ವಾದ. ಹಲ್ಲೆಲೂಯಾ. 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 ಹಗ್ಗಾಯ 2ನೇ ಅಧ್ಯಾಯ 9ನೇ ವಚನ. ಹಗ್ಗಾಯ 2ನೇ ಅಧ್ಯಾಯ 9ನೇ ವಚನ. ಹಗ್ಗಾಯನ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ 9ನೇ ವಚನ. ಮುಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಹಲ್ಲೆಲೂಯಾ. ಹಾಲೆ ಬರೋದ್ರಿಂದ ಏನಿದೆ? ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ. ಸಹೋದರರು ಒಂದಾಗಿ ಬರುವಾಗ ದೇವರ ದೃಷ್ಟಿಯಲ್ಲಿ ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು ಆಗಿದೆ. ಹಲ್ಲೆಲೂಯಾ. ಅಷ್ಟಕ್ಕೆ ದೇವರು ಬಿಡಲಿಲ್ಲ. ಇಲ್ಲಿ ಬರೋರಿಗೆ ಏನಿದೆ? ಅದೇ ಕೀರ್ತನೆ 133:6 ನೋಡಿದ್ವಿ. 3ನೇ ವಚನ ನೋಡಿದ್ವಿ.
ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕಂತ ದೇವರ ಆಜ್ಞೆ. ದೇವರ ಅಪ್ಪಣೆ ಕೊಟ್ಟಿದ್ದಾನೆ. ಸಹೋದರರೇ, ಗಮನ ಹರಿಸಿ. ದಿನ ಒಂದು ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ನನಗೆ ಬಹಳ ಸಂತೋಷ. ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಿಮ್ಮ ನಿರೀಕ್ಷೆ ಒಂದು ದಿನ ಕೇಳೋದಿಲ್ಲ. ಆಮೇಲೆ ನೀವು ಅಂದ್ಕೊಳ್ಳೋಕೆ ಹೋಗ್ಬೇಡ್ರಿ. ಹಾಗೆ ರಾಗ ಹಾಡಿದ್ವಿ, ದೇವರೇ ದುಷ್ಟರ ಆಡಳಿತವನ್ನು ನೋಡಿ ನೀತಿಯು ವ್ಯಕ್ತ ಅಂತ ಭಾವಿಸಿದೆ, ಆದ್ರೆ ದೀರ್ಘ ಶಾಂತಿಯುಳ್ಳ ನನ್ನ ದೇವ ನನ್ನ ಕೈ ಬಿಡದೆ ಮುನ್ನಡೆಸಿದೆ. ನನ್ನ ಕೈ ಬಿಟ್ಟಿದ್ದಾನೆ, ನನ್ನನ್ನು ಮುನ್ನಡೆಸಿದೆ. ಒಂದು ಕಾಲ ಉಂಟು, 423ನೇ ಅಧ್ಯಾಯ 18ನೇ ವಚನ. ಓ ಹಲ್ಲೆಲೂಯಾ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಜೋರಾಗಿ ಆಮೇಲೆ ಕೈ ಸೋಮಾರಿನ ಹಾಗೆ ಇಲ್ಲ. ಕೈಗಳು ಜೋರಾಗಿ ಬರ್ತವೆ. ಗಮನ ಹರಿಸಿ. ಕೈ ತಟ್ಟಿದ್ರೆ ಕೊರತೆ ಇರಬಾರದು, ಗೂಡಿಸಿದ್ರೆ ಕಸ ಇರಬಾರದು, ಬಡಿಸಿದ್ರೆ ಹಸಿವಿರಬಾರದು. ಆಮೇಲೆ ಆಮೇಲೆ ಅವನಿಗೆ ದೇವರು ಪರಿಪೂರ್ಣವಾಗಿ ಆಶೀರ್ವದಿಸಿ. ಏನು ಕರ್ತನ ಹೇಳಿದ ಹಾಗೆ ಆತನ ಹೆಸರಿನಲ್ಲೇ ವಿಧವೆಯ ಸ್ತ್ರೀ ಬಳಿಯಲ್ಲಿ ಹೋದು. ಆ ವಿಧವೆ ಸ್ತ್ರೀಯಮ್ಮ ದೇವರ ಸೇವಕರು ಹೇಳಿದ ಮಾತಿಗೆ ವಿಧೇಯರಾದ. ಮನೆಯಲ್ಲಿ ಹಿಟ್ಟಿಲ್ಲ, ಸ್ವಲ್ಪ ಇದೆ, ಎಣ್ಣೆ ಇಲ್ಲ, ಹೊಗೆಯಲ್ಲಿ ಸ್ವಲ್ಪ ಎಣ್ಣೆ ಇದೆ. ಆ ತಾಯಿ ಈ ದೇವರ ಸೇವಕರು ಹೋಗಿ ಅವರಿಗೆ ಹೇಳ್ತಾರೆ, ಅಮ್ಮ ನೀರು ಕೊಡೋದು, ನೀರು ಕೊಡೋದು, ಅಮ್ಮ ನನಗೆ ಒಂದು ಸ್ವಲ್ಪ ರೊಟ್ಟಿ ಕೊಡು. ಆ ತಾಯಿ ಹೇಳ್ತಾಳೆ, ಸ್ವಾಮಿ ನನ್ನ ಮನೆಯಲ್ಲಿ ಬರಗಾಲದ ನಿಮಿತ್ತವಾಗಿ ಏನೂ ಇಲ್ಲ, ಗಿಡ ಇಟ್ಟಿದೆ, ಹೊಗೆಯಲ್ಲಿ ಸ್ವಲ್ಪ ಎಣ್ಣೆ ಇದೆ, ಅದನ್ನು ಬಿಟ್ಟು ಏನಿಲ್ಲ. ಅದನ್ನು ನಾನು ನನ್ನ ಮಗ ಒಂದು ರೊಟ್ಟಿ ಮಾಡ್ಕೊಂಡು ತಿಂದು ಆಮೇಲೆ ಸಾಯಬೇಕಂತ ತೀರ್ಮಾನ ಮಾಡಿದ್ದೇನೆ. ಏನು ಇಲ್ಲ ಅಂತ ಬರ್ತೇನೆ, ಸುಳ್ಳು ಹೇಳಿಲ್ಲ. ಅಮ್ಮ ಹಲೋ, ಗಮನ ಹರಿಸ್ರಿ. ಇವತ್ತು ನೀವು ಕೊರತೆ ಇರಬಹುದು, ಆದರೆ ಸೇವೆಗೆ ನೀವು ಮಾಡುವ ಒಂದು ತುಂಡು ರೊಟ್ಟಿ ಬರಗಾಲದಲ್ಲಿ ದೇವರು ನನ್ನ ದೇವರು ನನ್ನ ಆ ಸೇವಕನ ಮಾತಿಗೆ ವಿಧೇಯರಾಗಿ ಹೋಗಿ ಅದರಾಗಿ ಒಂದು ರೊಟ್ಟಿ ಮಾಡ್ಕೊಂಡು ಆ ಸೇವಕರಿಗೆ ಕೊಡ್ತಾರಮ್ಮ. ಹಲ್ಲೆಲೂಯಾ. ನಿಮಗೆ ಹೇಳ್ತಾ ಇದ್ದೀನಿ, ಬಹಳ ಜನ ನಿಮಗೆ ಹೇಳ್ಬೋದು, ಅಯ್ಯೋ ಮನೆಗೆ ಏನಿಲ್ಲ, ವಾರ ಮಾಡ್ಕೊಂಡು ಹೋಗ್ಬೇಕೇನೋ, ದಿನ ಮಾಡ್ಕೊಂಡು ಹೋಗ್ಬೇಕೇನೋ, ಹಂಗ್ ಮಾಡ್ಬೇಕೇನೋ ಅಂತ ಅನ್ಬೋದು. ಆದ್ರೆ ನಾನು ಹೇಳುವ ಮಾತು ಸ್ವಲ್ಪ ಗಮನದಲ್ಲಿ ನಿಮಗೆ. ಆ ತಾಯಿ ಕೊಟ್ಟ ರೊಟ್ಟಿ, ದೇವರ ಸೇವಕರಿಗಾಗಿ ಮಾಡಿದ ತ್ಯಾಗ, ಆ ಸೇವಕರು ತಿಂದ ಮೇಲೆ ಆಗಿ ಹೋಗಿ ನೋಡ್ತಾರೆ, 3.5 ವರ್ಷ ಇಟ್ಟು ತೀರಲಿಲ್ಲ, ಎಂದು ಮುಗಿದಿಲ್ಲ. ಇನ್ನು ಸಾಯಬೇಕಂತ ಇತ್ತು. ಈಗ ಎಷ್ಟು ಜನ ಊಟ ಮಾಡಿದ್ರು? 3 ಜನ ಊಟ ಮಾಡಿದ್ರು. ಯಾರ್ಯಾರು? ಪಾಸ್ಟರ್, ಆ ತಾಯಿ, ಮಗ, ಆ ವಿಧವೆ ತಾಯಿ, ಆ ತಾಯಿಯ ಮಗ, ಮತ್ತೆ ಎಳೆಯ ಪಾಸ್ಟರ್. 3 ಜನ ಊಟ ಮಾಡಿದ್ರು. 3.5 ವರ್ಷ ಇಟ್ಟು ತೀರಲಿಲ್ಲ, ಎಣ್ಣೆ ಮುಗಿಲಿಲ್ಲ. ಯೇಸುವಿನ ಬಳಿಗೆ ಬಾ, ಆತನ ಹೆಸರಿನಲ್ಲಿ ಬಾ. ಇಲ್ಲಿ ಏನಿದೆ? ಜೀವ ಇದೆ, ಆಶೀರ್ವಾದ ಇದೆ. ಎರಡನೇದು ಏನಿದೆ? ವೈಭವ ಇದೆ. ಏನಿದೆ? ಏನಿದೆ? ವೈಭವ. ಮಾತಾಡಿಸಿ
ಫಿಲಿಪಿ 4:19 ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಹಾಲೆಲೂಯಾ. ದೇವರ ಆಲಯಕ್ಕೆ ಬರುವುದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ? ಪ್ರಾರ್ಥನೆಗೆ ಬರುವುದಕ್ಕೆ ಅನಿಸ್ತಾ ಇದ್ದೀರಾ? ಕಾರಣ ಹೇಳಿ ಎಸ್ಕೇಪ್ ಆಗ್ತಾ ಇದ್ದೀರಾ? ಜಾಗ್ರತೆ! ಇಲ್ಲಿ ಜೀವ ಬೇಕಾದ್ರೆ ಬಾ, ಆಶೀರ್ವಾದ ಬೇಕಾದ್ರೆ ಬಾ, ಪರಲೋಕದ ವೈಭವ ಬೇಕಾದ್ರೆ ಬಾ. ದೇವರ ಆಶೀರ್ವಾದ ಬೇಕಾ? ಹೆಸರಿನಲ್ಲಿ ಬಾ. ನಿತ್ಯ ಜೀವ ಬೇಕಾ? ತಾಯಿ ಸಾಕ್ಷಿ ಕೊಟ್ಟು ಓ ಹಾಲೆಲೂಯಾ. ಆ ದೇವರು ಮೆದುಳಿನಲ್ಲಿ ಉಳಿದಿದೆ ಅಂತ ಹೇಳಿ ಪೀಡಿಸುವ ಒಂದು ಕಡೆ, ಆದ್ರೆ ನನ್ನ ಯೇಸು ಆ ತಾಯಿ ಕುಟುಂಬಕ್ಕೆ ಒಂದು ಹೊಸ ಸಾಂತ್ವನ, ಒಂದು ಹೊಸ ಬಿಡುಗಡೆ, ಒಂದು ಹೊಸ ಭಯ, ಒಂದು ಹೊಸ ಸಮಾಧಾನ, ಒಂದು ಹೊಸ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಆಶೀರ್ವದಿಸಲ್ಪಟ್ಟವರ ವೈಭವ ಅದ್ಭುತವಾಗಿರ್ತದೆ. ನೀನು ಸಾಮಾನ್ಯ ಅಂತ ಯಾವತ್ತೂ ನೆನೆಸ್ಬೇಡ. ನೀನ್ ದೇವರ ಮಗ ಯಾವಾಗ ಆಗ್ಬಿಟ್ಟಿಯೋ, ನೀನ್ ದೇವರ ಮಗ ಯಾವತ್ತು ಆಗ್ಬಿಟ್ಟಿಯೋ ಅವತ್ತಿಂದ ನಿನ್ ಲೆಕ್ಕಾಚಾರ ಈ ಭೂಮಿ ಮೇಲೆ ಇಲ್ಲ, ನಿನ್ ಲೆಕ್ಕಾಚಾರ ಎಲ್ಲ ಪರಲೋಕದಲ್ಲಿ ಇದೆ. ನಿನ್ನ ಆಡಳಿತ ಭೂಮಿ ಮೇಲೆ ಅನ್ಕೋಬೇಡ, ನಿನ್ನ ಆಡಳಿತ ಪರಲೋಕದಷ್ಟು ಉನ್ನತವಾಗಿರ್ತದೆ. ಆಮೇಲೆ ನಿನ್ನ ಅಭಿವೃದ್ಧಿ ಅಯ್ಯೋ ಇಷ್ಟ ಅಂತ ಅನ್ಕೋಬೇಡ. ಬೈಬಲ್ ಹೇಳ್ತದೆ ನಿನ್ನ ಅಭಿವೃದ್ಧಿ ಉನ್ನತ ಲೋಕಕ್ಕೆ ಮುಟ್ಟುವಷ್ಟು ಇರುತ್ತದೆ. ಕೆಲವರು ಮಾತ್ರ ಆಮೇಲೆ ಹೇಳ್ತಾರೆ, ಇನ್ನು ಕೆಲವರು ಖಂಡಿಸಲಿದ್ದಾರೆ. ಹಲ್ಲೆಲೂಯಾ. ಬಾಯಲ್ಲಿ ಸ್ತೋತ್ರ, ಬಾಯಲ್ಲಿ ಸ್ತೋತ್ರ, ಕೈಯಲ್ಲಿ ಕತ್ತಿ. ಆಮೇಲೆ ಬಾಯಲ್ಲಿ ಸ್ತೋತ್ರ, ಬಾಯಲ್ಲಿ ಸ್ತೋತ್ರ, ಕೈಯಲ್ಲಿ ಕತ್ತಿ. ಇದೇ ಒಬ್ಬ ಆತ್ಮಿಕ ಮನುಷ್ಯನ ಆಯುಧ. ಆಮೆನ್. ಹಲ್ಲೆಲೂಯಾ. 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 ದೇವರ ಆಲಯಕ್ಕೆ ಬರುವುದಕ್ಕೆ ಆಶೀರ್ವಾದ, ಕರ್ತನ ಹೆಸರಿನಲ್ಲಿ ಬರುವುದಕ್ಕೆ ಆಶೀರ್ವಾದ. ಏನು ಆಶೀರ್ವಾದ ಅಂದ್ರೆ ಅವರು ಬರುವಾಗ ಒಂದಾಗಿ ಬರುವಾಗ ದೇವರಿಗೆ ಒಳ್ಳೆಯದಾಗಿ ತೋರುತ್ತದೆ, ರಮ್ಯವಾಗಿ ತೋರುತ್ತದೆ. ಎರಡನೇದು ಆಶೀರ್ವಾದ ಜೀವ ಇದೆ, ಮೂರನೇದು ಅಲ್ಲಿ ವೈಭವ ಇದೆ, ನಾಲ್ಕನೇದು ದೇವರು ಅಲ್ಲಿ ವಾಸ ಮಾಡ್ತಾನೆ. ದೇವರು ವಾಸ ಮಾಡ್ತಾನೆ. ಐದನೇದು ನಿನ್ನ ನಿರೀಕ್ಷೆ ನಿರಂತರವಾಗೋದಿಲ್ಲ. ನೀನು ಎಲ್ಲಿವರೆಗೂ ದೇವರ ಹತ್ರ ಬರ್ತೀಯೋ ಅಲ್ಲಿವರೆಗೂ ದೇವರೇ ನಿನ್ನ ಕುಟುಂಬಕ್ಕೆ ಯಜಮಾನನಾಗಿ. ಆಮೇಲೆ ಆಲಯ ಬಂದ್ರೆ ಏನಿದೆ ಅಲ್ಲಿ ಕೀರ್ತನೆ 96 Psalms 96:6. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರ ಆಲಯದಲ್ಲಿ ಬಲ ಸೌಂದರ್ಯಗಳು ಹೇಗಿರುತ್ತವೆ? ಓ ಯೇಸು ಮಸಿಗೆ ಹಲ್ಲೆಲೂಯಾ. ನೀನು ಆಶೀರ್ವದಿಸಲ್ಪಟ್ಟವನು. ಆಮೆನ್. ಆಮೆನ್. ಸಿಸ್ಟರ್
ಹಲ್ಲೆಲೂಯಾ. ನಿನ್ ತಲೆ ಯಾರು ಇಷ್ಟಪಡ್ತಾರೆ? ಗೋದ್ರೇಜ್ ಅಂಗಡಿಯವನ, ಬಣ್ಣ ಬಣ್ಣದ ಕಂಪನಿ ಅವನ? ಹಲ್ಲೆಲೂಯಾ. ಬೈಬಲ್ ಏನ್ ಹೇಳ್ತಾರೆ? ಸಿಸ್ಟರ್ನ ತಲೆಯಲ್ಲಿ ಬಣ್ಣದ ಕಲೆ ಅಂತ ಹೇಳೋದು ರೈತ ಬೈಬಲ್ ಇದೆಯಾ? ಸಿಸ್ಟರ್ನ ತಲೆ ಚೆನ್ನಾಗಿ ಬಣ್ಣ ಹಚ್ಕೊಂಡು ತಲೆ ಅಂತ ಹೇಳೋದು ರೈತ? ಬೈಬಲ್ ಹೇಳ್ತಾ ಇದೆ ಸಿಸ್ಟರ್ನ ತಲೆ ಯಾರ ತಲೆ? ನಿಮ್ಮ ತಲೆ ಈ ಜನ ಹೇಗೋತಾ ಮೂರು ಮಾಸಗಳಲ್ಲಿ ಯಾವತ್ತೂ ನಾನು ತಪ್ಪು ಅಂತ ಯಾರು ಹೇಳಲ್ಲ. ಒಳ್ಳೇದಾದ್ರೆ ನನ್ನಿಂದ ಅಥವಾ ನಾನೇ ಒಳ್ಳೇದು ಮಾಡಿದ್ದೆ, ಕೆಟ್ಟದ್ದು ನಾನೆಲ್ಲ ಅಮಾನಗಳು, ಸತ್ಯನಾಶ ಹೋಗಿ ಅವ ಹಳ ಹೋಗಿ. ಇದೇ 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 ನರ ಮಾನವನ ಗುಣ. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ತಲೆ ಶಿಷ್ಟನ ತಲೆ, ನನ್ನ ತಲೆ ಆಶೀರ್ವಾದ. ನಿಂತಲ್ಲಿ ಆಶೀರ್ವಾದದ ಮೇಲೆ ಒಂದು 100 ರೂಪಾಯಿ 50 ರೂಪಾಯಿ ಕೊಟ್ಟು ವೇದ ತಗೊಳ್ಳೋ ಯೋಗ್ಯತೆ ನಿನಗಿಲ್ವಾ? ಸೀರೆ ಹಾಕುವ, ನೀನು ಸರಿಗಿಲ್ವಾ? ಆದ್ರೆ ನಿಂತಲ್ಲಿ ಯಾರಿಗೂ ಕೊಡಬೇಡ. ಅವನ ತಲೆ ಮೇಲಿಂದ ಶಾಪ ನಿನ್ನ ತಲೆ ಮೇಲೆ ಬರಬಾರ್ದು. ನಿನ್ನ ತಲೆ ಆಶೀರ್ವಾದದ ನೆಲೆಯಾಗಲಿ. ಅವನ ಒಳಗಿರುವ ರೋಗ ನಿನ್ನ ಒಳಗಡೆ ಬರಬಾರ್ದು. ಅವನ ಒಳಗಡೆ ಇರುವ ಕೆಟ್ಟ ಗುಣಗಳು ನಿನ್ನ ಒಳಗಡೆ ಬರಬಾರ್ದು. ಅವನ ಒಳಗಿರುವ ಹೊಟ್ಟೆ ಕಿಚ್ಚು ನಿನ್ನ ಒಳಗಡೆ ಬರಬಾರ್ದು. ಅವನ ಒಳಗಿರುವ ದುರಾತ್ಮ ಕ್ರಿಯೆಗಳು ನಿನ್ನ ಒಳಗಡೆ ಬರಬಾರ್ದು. ಹಲ್ಲೆಲೂಯಾ. ಯಾಕೆ? ನಿನ್ನ ತಲೆ ಆಶೀರ್ವಾದದ ನೆಲೆ. ಆಮೆನ್, ಆಮೆನ್. ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅಪರಿಮಿತವಾದ ಆಶೀರ್ವಾದಗಳಲ್ಲಿ ಒಂದು ಅಂಶ ಹೇಳಿದ್ದೇನೆ, ಏನು? ಕರ್ತನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಆಮೆನ್, ಆಮೆನ್. ಯಾವತ್ತೂ ತಪ್ಪಿಸ್ಕೋಬೇಡಿ. ವರ್ಷಕ್ಕೊಮ್ಮೆ ಬರೋರಿಗೆ ಆಶೀರ್ವಾದ ಅಂತ ಎಲ್ಲರೂ ರೈತ ಬೈಗಳೊಳಗಡೆ ಎಲ್ಲಾದ್ರಲ್ಲಿ ಸ್ವಲ್ಪ ತೋರಿಸ್ಕೊಡ್ರಿ. ಹಲ್ಲೆಲೂಯಾ. ಹನ್ನೆರಡು ಓದು ಅಂತ ಇದೆ, ಆದ್ರೆ ಆ ದಿನದ ಪದ್ಧತಿಗೆ ಅನುಗುಣವಾಗಿ ಆಗ್ಬೋದು. ಹಲ್ಲೆಲೂಯಾ. ತಲೆ ನೀವು ಕೊಟ್ಟಿದೆಯಾ? ಒಂದು ವಾರ ತಪ್ಪಿಸ್ಬೇಡ. ದೇವರ ಅಂಗಳಕ್ಕೆ ಓಡೋಡಿ ಬಾ. ಯಾಕಂದ್ರೆ ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ ಇದೆ. ಅದು ದೇವರ ದೃಷ್ಟಿಯಲ್ಲಿ ಒಳ್ಳೆಯದಾಗಿದೆ, ರಮ್ಯವಾಗಿದೆ. ಅಲ್ಲಿ ಆಶೀರ್ವಾದ ಇದೆ, ಜೀವ ಇದೆ, ಅಲ್ಲಿ ಪರಲೋಕದ ವೈಭವ ಇದೆ, ಅಲ್ಲಿ ದೇವರು ನೆಲೆಸ್ತಾನೆ. ನಿನ್ನ ನಿರೀಕ್ಷೆ ನಿರರ್ಥಕವಾಗಲಿಲ್ಲ. ನಿನ್ನ ಪ್ರತಿಯೊಂದು ಕೊರತೆಗಳನ್ನು ನೀಡುತ್ತದೆ. 19ನೇ ವಚನದ ಪ್ರಕಾರ ನಿನ್ನ ಪ್ರತಿಯೊಂದು ಕೊರತೆಗಳು ನೀಗಿ ಹೋಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಸಾನ್ನಿಧ್ಯದಲ್ಲಿ ಮಾನ ಇದೆ. ಏನಿದೆ? ಲೋಕದಲ್ಲಿ ನಿನಗೆ ಮಾನ ಇಲ್ಲ, ಲೋಕದಲ್ಲಿ ನಿನಗೆ ಮರ್ಯಾದೆ ಇಲ್ಲ, ನಿನ್ನ ಮನೆಯಲ್ಲಿ ನಿನಗೆ ಮರ್ಯಾದೆ ಇಲ್ಲ, ನಿನ್ನ ಕುಟುಂಬದಲ್ಲಿ ನಿನಗೆ ಮರ್ಯಾದೆ ಇಲ್ಲ, ನಿನ್ನ ಗಂಡನಿಂದ ನಿನಗೆ ಮರ್ಯಾದೆ ಇಲ್ಲ, ನಿನ್ನ ಹೆಂಡತಿಯಿಂದ ನಿನಗೆ ಮರ್ಯಾದೆ ಇಲ್ಲ, ನಿನ್ನ ಬಂಧು ಬಳಗದಿಂದ ನಿನಗೆ ಮರ್ಯಾದೆ ಇಲ್ಲ, ನಿನ್ನ ಬಳಗದವರಿಂದ ನಿನಗೆ ಮರ್ಯಾದೆ ಇಲ್ಲ, ನಿನ್ನ ಗ್ರಾಮದವರಿಂದ ನಿನಗೆ ಮರ್ಯಾದೆ ಇಲ್ಲ, ನಿನ್ನ ಸ್ನೇಹಿತರ ಮಧ್ಯದಲ್ಲಿ ನಿನಗೆ ಮರ್ಯಾದೆ ಇಲ್ಲ, ನಿನಗೆ ಇಷ್ಟವಾದವರ ಮಧ್ಯದಲ್ಲಿ ನಿನಗೆ ಮರ್ಯಾದೆ ಇಲ್ಲ. ಅದಕ್ಕೆ ಯೇಸುವಿನ ಕರೆದು ನಿನಗೆ ಮಾನ ಕೊಡ್ತೇನೆ. ದೇವರ ಆಲಯಕ್ಕೆ ಬರೋರಿಗೆ ಏನಿದೆ? ಮಾನ ಇದೆ. ಪಕ್ಕದವರಿಗೆ ಹೇಳ್ರಿ, ದೇವರ ಅಂಗಳದಲ್ಲಿ ಬಂದಿದ್ದೀಯ, ನಿನಗೆ ಮಾನ ಇದೆ. ಇದಕ್ಕಿಂತ ಅವಮಾನವನ್ನು ದೇವರು ತೆಗೆದುಬಿಟ್ಟಿದ್ದಾನೆ. ಯೆಶಾಯ 61ನೇ ಅಧ್ಯಾಯ 7ನೇ ವಚನದ ಪ್ರಕಾರ ನಿನಗೆ ಉಂಟಾದ ಅವಮಾನಕ್ಕೆ ಬದಲಾಗಿ
ಕೊಡ್ತೀನಿ ಅಂತ ದೇವರು ಹೇಳಿದ್ದಾರೆ. ನಿಮಗೆ ಮಾನ ಬೇಕಾ? ಮರ್ಯಾದೆಯಿಂದ ಈ ಲೋಕದಲ್ಲಿ ಬದುಕಬೇಕಾ? ಗೌರವದಿಂದ ನಿನ್ನ ಊರಲ್ಲಿ ಬದುಕಬೇಕಾ? ನಿನ್ನ ಓಣಿಯಲ್ಲಿ ತಲೆ ಎತ್ಕೊಂಡು ನಡಿಬೇಕಾ? ದೇವರ ಬಳಿ ಬಾ. ದೇವರೇ, ಓ ಆತನ ಸಾನ್ನಿಧ್ಯದಲ್ಲಿ ಮಾನ ಇದೆ, ಮಹಿಮೆ ಇದೆ, ಆತನ ಪವಿತ್ರ ಆಲಯದಲ್ಲಿ ಬಲ ಇದೆ, ಸೌಂದರ್ಯ ಇದೆ. ಯಾರಾದ್ರೂ ಸರಿಯಾಗಿ ಆಲಯ ಬರ್ತಾ ಇಲ್ಲ ಅಂದ್ರೆ ಅವ್ರ ಮುಖ ನೋಡಿ ಬಾಡಿ ಹೋದ ಸಪ್ಪೆಯಾಗಿರುತ್ತದೆ. ಬಾಡಿ ಹೋದ ಸಪ್ಪೆ ಹೆಂಗಿರ್ತದೆ? ಕಟ್ ಮಾಡಿ ಹಾಕ್ತಾರೆ, ಒಣಗಿರ್ತದೆ. ಅದು ಇಷ್ಟಪಟ್ಟು ತಿನ್ನಲ್ಲ, ಅದರಲ್ಲಿ ಕಸು ಇಲ್ಲ. ಹಲ್ಲೆಲೂಯ. ದೇವರ ಅಂಗಳದಲ್ಲಿ ಬರ್ತಾ ಇರೋ ಮುಖ ನೋಡ್ರಿ, ಹಚ್ಚ ಹಸ್ರಾದ ಗ್ರಂಥದಲ್ಲಿ ಇರ್ತದೆ, ನಿರವಂಚಿಗಳಂತೆ ಇದ್ದಾರೆ, ಅಂದ್ರೆ ಹಬ್ಬುಕೊಳ್ತಾರೆ. ಒಂದನೇ ಕೀರ್ತನೆಯಲ್ಲಿ ಇರ್ತದೆ, ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರ್ತಾರೆ. ಸಂಕಟ ಬಂದಾಗ ಮಾತ್ರ ದೇವರು ಬಳಿ ಬರಬೇಡ, ನೀ ಚೆನ್ನಾಗಿದ್ದಾಗೂ ಆಮೇಲೆ ದೇವರು ಇನ್ನೂ ಚೆನ್ನಾಗಿ ಹಾಕೊಡ್ರಿ. ಯೆಹೋವನ ಸನ್ನಿಧಿಯಲ್ಲಿ ಏನಿದೆ? ಮಾನ ಇದೆ, ಮಹಿಮೆ ಇದೆ, ಗೌರವ ಇದೆ, ಮರ್ಯಾದೆ ಇದೆ. ಅಲ್ಲಿ ಮತ್ತೆ ಏನಿದೆ? ಆತನ ಪವಿತ್ರ ಆಲಯದಲ್ಲಿ ಬಲ ಇದೆ. ಏನಿದೆ? ಏನಿದೆ? ಸರ್ಕಿಸ್ ಟಾಕೀಸ್ ಅಲ್ಲ ಇದು, ಬಲ ಇದೆ. ದೇವರ ಬಲ ಉಳ್ಳೋದು ಹೆಂಗಿರ್ಬೇಕು? ಹೆಂಗಿರ್ಬೇಕು? ಪಂಚರ್ ಗಾಡಿ ಕುಂತಾರೆ, ನೋಡೋದು ಹೀರೋ ಇದ್ದಾಗಿದ್ದಾರೆ. ಹೇಗಿರ್ಬೇಕು? ಯೇಸುವಿನ ರಕ್ತದಿಂದ ಬಲವುಳ್ಳವನಾಗಿದ್ದಾನೆ. ಬಿಟ್ಬಿಟ್ಟು ಬಲವುಳ್ಳವರು ಏನಾಗಿದ್ದೇನೆ? ನೀನು ಬಲ ಇರುತ್ತೆ, ನಿಮಗೆ ಹೆಂಡತಿ ಬರ್ತು, ನನಗೆ ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೇನೆ, ದೇವರು ನಿನ್ನನ್ನು ಬಲಪಡಿಸಬೇಕಂತ ಕಾಯ್ತಾ ಇದ್ದಾನೆ. ದೇವರು ನಿನ್ನ ತಲೆ ಹಿಡಿದು ತೆಗಿಬೇಕಂತ ಕಾಯ್ತಾ ಇದ್ದಾನೆ. ದೇವರ ಬಳಿಗೆ ಬಾ, ನಿನಗೆ ದೇವರು ಬಲಪಡಿಸ್ತಾನೆ. ಎರಡನಾಗಿ ನಿನ್ನ ಮುಖ ಹೊಳೆಯುವ ಹಾಗೆ ಮಾಡಿ, ಸೌಂದರ್ಯ, ಅಂದ, ಚಂದ, ಲಾವಣ್ಯ ಲೋಕದಿಂದ ಬರ್ತದೆ. 34 ಆತನನ್ನೇ ದೃಷ್ಟಿಸಿದವರು ಪ್ರಕಾಶವಾದ. ಆಮೇಲೆ 34:5 ವಚನ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಅವರ ಮುಖ ಲಜ್ಜೆಯಿಂದ, ಅವರ ಮರ್ಯಾದೆಯಿಂದ, ಅವಮಾನದಿಂದ ಕೆಡುವುದೇ ಇಲ್ಲ. ಯಾಕೆ? ಅಪರಿಮಿತವಾದ ಆಶೀರ್ವಾದ ದೇವರು. ಅಪರಿಮಿತವಾದ ಆಶೀರ್ವಾದ ನಿನಗೆ ಬೇಕಾ? ಅಪರಿಮಿತವಾದ ಬಿಡುಗಡೆ ನಿನಗೆ ಬೇಕಾ? ಅಪರಿಮಿತವಾದ ಸೌಂದರ್ಯ ನಿನಗೆ ಬೇಕಾ? ಅಪರಿಮಿತವಾದ ಬಲ ನಿನಗೆ ಬೇಕಾ? ಅಪರಿಮಿತವಾದ ಪರಲೋಕದ ವೈಭವ, ಬೆಳ್ಳಿ ಬಂಗಾರ ಸಕಲ ವೈಭವಗಳು, ಪರಲೋಕದ ವೈಭವವೇ ನಿನಗೆ ಬೇಕಾ? ಆತನ ಆಲಯದಲ್ಲಿ ಬಾ. ಎಲ್ಲಿ ಬಾ? ದೇವರ ಪಕ್ಕದಲ್ಲಿ ಎಲ್ಲಿ ಬಾ? ಆತನ ಆಲಯದಲ್ಲಿ ಬಾ. ಆತನು ನಿನ್ನನ್ನು ಆಪರಿಮಿತವಾಗಿ ಆಶೀರ್ವದಿಸುವನು. ಆಮೆನ್. ಪ್ರಾರ್ಥನೆ ಮಾಡೋಣ.